ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣ ಯಾವ್ಯಾವ ಜಿಲ್ಲೆಗೆ ಜಮಾ ಆಗಲಿಕ್ಕೆ ಆರಂಭ ಆಗಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಎಷ್ಟು ಜನರಿಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಜನವರಿ ತಿಂಗಳ ಪೆನ್ಷನ್ ಹಣ ಕೂಡ ಎಷ್ಟು ಜನರಿಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ 16ನೇ ಕಂತು ಏನಾದರೂ ಜಮಾ ದಿನ ಆಗ್ತಾ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಈ ವಿಡಿಯೋದಲ್ಲಿದೆ. ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ಸೆಪ್ಟೆಂಬರ್ ತಿಂಗಳ ಹಣ ಮೊದಲು ಕೆಲವೊಂದಿಷ್ಟು ಜಿಲ್ಲೆಗೆ ಜಮಾ ಆಗಲಿಕ್ಕೆ ಶುರುವಾಯಿತು. ಅದಾದ ನಂತರ ಕೆಲವೊಂದಿಷ್ಟು ಜಿಲ್ಲೆಗೆ ಜಮಾ ಆಗಲಿಕ್ಕೆ ಶುರುವಾಯಿತು. ಈಗ ಕಳೆದ 2-3 ದಿನಗಳ ಹಿಂದೆ ಮತ್ತೆ ಹೊಸದಾಗಿ ಕಮೆಂಟ್ ಬರ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮೊದಲನೇದಾಗಿ ನೋಡೋದಕ್ಕೆ ಹೋದರೆ ದಾವಣಗೆರೆ, ಚಿತ್ರದುರ್ಗ, ಚಾಮರಾಜನಗರ, ಬಾಗಲಕೋಟೆ, ಕೊಡಗು, ಬೆಂಗಳೂರು ಸಿಟಿ ಈ ಜಿಲ್ಲೆಗಳಿಗೆ ಮೊದಲು ಜಮಾ ಆಗಲಿಕ್ಕೆ ಶುರುವಾಯಿತು. ಈಗ ನಿಮಗೆ ಒಂದು 2-3 ದಿನದ ಹಿಂದೆ ನೋಡೋದಕ್ಕೆ ಹೋದರೆ ಬೀದರು, ವಿಜಯಪುರ, ತುಮಕೂರು, ಉತ್ತರ ಕನ್ನಡ, ರಾಯಚೂರು, ಹಾವೇರಿ, ಹಾಸನ, ಬೆಳಗಾವಿ ರಾಯಚೂರು ಈ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಲಿಕ್ಕೆ ಶುರುವಾಗಿದೆ. ಅಲ್ಲಿರ್ತಕ್ಕಂಥ ಜನರಲ್ಲಿ ಒಂದು 5% 10% ಜನರಿಗೆ ಜಮಾ ಆಗಿರ್ಬೋದು. ನೀವು ಉತ್ತರ ಕನ್ನಡದವರಾಗಿದ್ದರೆ, ನೀವು ತುಮಕೂರವರಾಗಿದ್ದರೆ, ನೀವು ಬೀದರ್ನವರಾಗಿದ್ದರೆ ನಿಮಗೂ ಕೂಡ ಬಂದಿರಲೇ ಇರ್ಬೋದು. ಬಟ್ ನಿಮ್ಮ ಜಿಲ್ಲೆಗೆ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಅದಾದ ನಂತರ ಮೈಸೂರು, ಬೆಂಗಳೂರು ರೂರಲ್ ಇವತ್ತು ಕೂಡ ನಮ್ಮ ರೆಗ್ಯುಲರ್ ವೀಕ್ಷಕ ಶಶಿಕಾಂತ್ DG ಅವರು ಕಮೆಂಟ್ ಮಾಡಿ ಕೂಡ ತಿಳಿಸಿದ್ದಾರೆ, ನೀವು ನೋಡ್ತಾ ಇರ್ಬೋದು. ರಾಮನಗರ ಆಗಿರ್ಬೋದು, ಮೈಸೂರು, ಬೆಂಗಳೂರು ರೂರಲ್ ಕೂಡ ಜಮಾ ಆಗಲಿಕ್ಕೆ ಶುರುವಾಗಿದೆ. ಖಂಡಿತವಾಗ್ಲೂ ವೆಯ್ಟ್ ಮಾಡಿ, ರಾಜ್ಯದಾದ್ಯಂತ ಬಿಡುಗಡೆ ಆಗುತ್ತೆ. ಇದೇ ಜನವರಿ ಎಂಡ್ ಮುಗಿಯೋದ್ರೊಳಗಡೆ ಇನ್ನೂ ಒಂದು 5-6 ದಿನ ಇದೆ. ಅಷ್ಟರೊಳಗಡೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಲಿಕ್ಕೆ ಶುರುವಾಗುತ್ತೆ, ಓಕೆನಾ. ಈಗ ನಾವು ಮಂಡ್ಯದಲ್ಲಿ ಕಮೆಂಟ್ ಬರ್ತಾ ಇದೆ, ಮಂಡ್ಯ ಜಿಲ್ಲೆ ಬಂದಿಲ್ಲ, ಶಿವಮೊಗ್ಗ ಜಿಲ್ಲೆ ಬಂದಿಲ್ಲ, ಚಿಕ್ಕಮಗಳೂರು ಜಿಲ್ಲೆಯವರಿಗೆ ಹಣ ಜಮಾ ಆಗಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಹಣ ಜಮಾ ಆಗಿಲ್ಲ ಅಂಥೇಳಿ ರಿಪೀಟೆಡ್ ಕಮೆಂಟ್ಗಳು ಬರ್ತಾ ಇದೆ. ಹಾಗಾಗಿ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಇನ್ನೂ ಒಂದು 10-12 ಜಿಲ್ಲೆಗಳಿಗೆ ಜಮಾ ಆಗೋದು ಬಾಕಿ ಇದೆ. ಇನ್ನೊಂದು ವಾರದಲ್ಲಿ ಎಲ್ರಿಗೂ ಕೂಡ ಜಮಾ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಬಟ್ ನಿನ್ನೆನಿಂದ ಫಾಸ್ಟಾಗಿ ಜಮಾ ಆಗ್ತಿದೆ ಗೈಸ್. ಯಾಕೆಂದರೆ ಕಳೆದ ವಾರ ನಾನು 3-4 ದಿನಗಳ ಹಿಂದೆ ವಿಡಿಯೋ ಮಾಡಿದ್ದೆ, ಲೈವ್ ಅಪ್ಡೇಟ್ ಕೊಟ್ಟಿದ್ದೆ. ಏನಿದೆ ಗೃಹಲಕ್ಷ್ಮಿ ಮತ್ತು ಪೆನ್ಷನ್ ಹಣ ಮತ್ತು ಅನ್ನಭಾಗ್ಯ ಹಣದ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೆ. ಫಾಸ್ಟಾಗಿ ಜಮಾ ಆಗ್ತಿಲ್ಲ. ಕೇವಲ 20% ಜನರಿಗೆ ಮಾತ್ರ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿತ್ತು, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಬಟ್ ಆದರೆ ಇವಾಗ 32% ಜನರಿಗೆ ಜಮಾ ಆಗಿದೆ. ನೀವೇ ವೋಟ್ ಮಾಡಿರ್ತಕ್ಕಂಥದ್ದು, ಹಣ ಜಮಾ ಆಗಿದೆ ಅಂತ ನೀವೇ ವೋಟ್ ಮಾಡಿರೋದು. ಹಾಗಾಗಿ ಇನ್ಕ್ರೀಸ್ ಆಗ್ತಾ ಇದೆ. 10-12% ಜನರಿಗೆ 1-2 ದಿನದಲ್ಲಿ ಜಮಾ ಆಗೋದಕ್ಕೆ ಶುರುವಾಗಿದೆ. ಖಂಡಿತವಾಗ್ಲೂ ಇದು ಉತ್ತಮ ಬೆಳವಣಿಗೆ. ಬರೀ 1 ತಿಂಗಳು ಬಿಡುಗಡೆ ಮಾಡಿದರೆ ಸಾಕಾಗಲ್ಲ. ಸರ್ಕಾರ ಇನ್ನೂ 3-4 ತಿಂಗಳ ಹಣ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು. ಅಟ್ಲೀಸ್ಟ್ 1 ತಿಂಗಳಾದರೂ ಶುರುವಾಯ್ತಲ್ಲ, ಸ್ಥಗಿತಗೊಂಡಿದ್ದು ಮತ್ತೆ ಶುರುವಾಗಿದೆ. ಖಂಡಿತವಾಗ್ಲೂ ಲೈವ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಗೃಹಲಕ್ಷ್ಮಿ 16ನೇ ಕಂತು ಬಗ್ಗೆ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ಮಾಹಿತಿ ಬಂದಿಲ್ಲ. ಖಂಡಿತವಾಗ್ಲೂ ಹಣ ಬಿಡುಗಡೆ ಆದರೆ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಇನ್ನು ಜನವರಿ ತಿಂಗಳ ಪೆನ್ಷನ್ ಹಣ ನೋಡೋದಕ್ಕೆ ಹೋದರೆ 60%ಗಿಂತ ಹೆಚ್ಚು ಜನರಿಗೆ ಬಿಡುಗಡೆ ಆಗಿರೋದಂತೂ ಪಕ್ಕ. ಇವತ್ತು ಈ ವಿಡಿಯೋ ಮುಗಿದ ನಂತರ ನಿಮಗೆ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ. ಜನವರಿ ತಿಂಗಳ ಪೆನ್ಷನ್ ಹಣ ಜಮಾ ಆಗಿದ್ದರೆ ದಯವಿಟ್ಟು ವೋಟ್ ಮಾಡಿ ಪ್ರತಿಯೊಬ್ಬರು. ಅಟ್ಲೀಸ್ಟ್ ಪೆನ್ಷನ್ ಹಣ ಬಿಡುಗಡೆ ಆಗ್ತಾ ಇದೆ, ಅನ್ನಭಾಗ್ಯ ಹಣ ಸೆಪ್ಟೆಂಬರ್ ತಿಂಗಳದ್ದು ಬಿಡುಗಡೆ ಆಗ್ತಾ ಇದೆ. ಸದ್ಯಕ್ಕಿರುವಂತಹ ಸಿಹಿ ಸುದ್ದಿಗಳು ಇವೆ, ಓಕೆನಾ. ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.